ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ ಗಿತ್ತಾಯ ಅನ್ನುವರದೊಂದು ಪ್ರಶ್ನೆ ಸಂಪ್ರಶ್ನೆ ವೇದಿಕೆಯಲ್ಲಿ. ಅವರ ಪ್ರಶ್ನೆ ಯುದ್ಧದ ವಿವರಣೆಯ ಬಗ್ಗೆ. ಧೃತರಾಷ್ಟ್ರನಿಗೆ ಸಂಜಯ ಉಪದೇಶಿಸಿದ ಅಂತ ಕೇಳ್ತೇವೆ ನಾವು. ಅವನ ಸಂವಹನ ಕ್ರಮ ಹೇಗಿತ್ತು? ವೇದವ್ಯಾಸರವನಿಗೆ ಯಾವ ರೀತಿಯ ದಿವ್ಯ ದೃಷ್ಟಿಯನ್ನ ಕೊಟ್ಟರು? ನಾವು ಮಹಾಭಾರತ ಓದುವಾಗ ಕೇಳುತ್ತೇವೆ, ಅವನು 10 ದಿವಸ ಯುದ್ಧದ ವೇದಿಕೆಯಲ್ಲಿದ್ದ, ಅಲ್ಲಿಂದ ಬಂದು ಮತ್ತೆ ಧೃತರಾಷ್ಟ್ರನಿಗೆ ಉಪದೇಶಿಸಿದ ಅಂತ ಹೇಳ್ತಾರೆ. ನಾವ್ ಅನ್ಕೊಂಡಿದ್ದೇನು ಅಂತಂದ್ರೆ, ಅವನು ಮನೆಯಲ್ಲಿ ಕೂತಿದ್ದ, ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತು ಹೇಳಿದ ಹಾಗೆ ಟಿವಿಯಲ್ಲಿ ಬರ್ತಾ ಇತ್ತು, ಅವನದನ್ನ ನಿರೂಪಣೆ ಮಾಡ್ತಾ ಇದ್ದ ಅಂತ ಈಗ ಅನ್ಕೊಂಡಿದ್ವಿ. ಆದ್ರೆ ಭಾರತ ಓದಿದ್ರೆ ಹಾಗೆ ಕಾಣಿಸ್ತಿಲ್ಲ. ಇದರ ಸ್ವರೂಪ ಏನು, ಮತ್ತೆ ಆ ದಿವ್ಯ ದೃಷ್ಟಿ ಅಂದ್ರೆ ಏನರ್ಥ ಅಂತ ಒಂದು ಪ್ರಶ್ನೆ. ಮುಖ್ಯವಾಗಿ ಮಹಾಭಾರತದಲ್ಲಿ ಬಂದ ಅಂಶ ಮತ್ತು ಕೊಟ್ಟ ವರ ಎರಡಕ್ಕೂ ಏನು ವಿರೋಧ ಇಲ್ಲ. ನಾವ್ ಅನ್ಕೊಂಡದ್ದು ತಪ್ಪಷ್ಟೇ. ಯಾಕೆಂದ್ರೆ ನಮ್ಗೆ ಸಾಮಾನ್ಯ ಇವತ್ತು ನೋಡುವ ಕ್ರಿಕೆಟ್ ಕಾಮೆಂಟ್ರಿ ಏನಿದೆಯೋ ಅದು ಟಿವಿ ಮುಂದೆ ಕೂತ್ಕೊಂಡು ನೋಡುದು ಅಂತ ನಾವು ಹಾಗೆ ಅದೊಂದು ಟಿವಿ ಅನ್ನುವ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೇವೆ. ಅದು ಟಿವಿ ಅಲ್ಲ, ಹೊರತು ಅವನು ಯುದ್ಧದ ಅಂಗಣಕ್ಕೆ ಹೋಗಿದ್ದಾನೆ. ಮಹಾಭಾರತದಲ್ಲಿ ಬಂದದ್ದನ್ನ ಗಮನಿಸಿದ್ರೆ 10 ದಿವಸದ ತನಕ ಅಲ್ಲೇ ಇದ್ದ. 10ನೇ ದಿವಸ ಭೀಷ್ಮ ಬಿದ್ದಾಗ ಬಂದ, ಮತ್ತೆ ಇಡೀ ಆ 10 ದಿವಸದ ಕಥೆಯನ್ನ ಹೇಳಿ ಅದೇ ರಾತ್ರಿ ಮತ್ತೆ ವಾಪಸ್ಸು ಯುದ್ಧದ ಭೂಮಿಗೆ ಹೋದ. 5 ದಿವಸಗಳ ಕಾಲ ದ್ರೋಣಾಚಾರ್ಯರು ಯುದ್ಧದಲ್ಲಿ ನಿರ್ವಹಿಸಿದ್ದನ್ನ 5 ದಿವಸ ಆದ್ಮೇಲೆ ಮತ್ತೆ ಬಂದು ಹೇಳ್ದ. ಆಮೇಲೆ ಶಲ್ಯ, ಆಮೇಲೆ ಕರ್ಣ, ಹೀಗೆ ಒಬ್ಬೊಬ್ರು ಬಂದ ಮೇಲೆ, ಅಂದ್ರೆ ಆಮೇಲೆ 2 ದಿವಸ, ಆಮೇಲೆ 1 ದಿನ, ಹೀಗೆ ಕೊನೆಗೆ ಮುಕ್ತಾಯ ಆದ್ಮೇಲೆ ದುರ್ಯೋಧನ ಬಿದ್ದ ನಂತರ ಇಡೀ ಘಟನೆಯ ವಿವರಣೆಯನ್ನ ಸಂಜಯ ಬಂದು ಕೊಟ್ಟ. ಹಾಗಾದ್ರೆ ಅವನಿಗೆ ದಿವ್ಯ ದೃಷ್ಟಿಯ ಮಹತ್ವ ಏನು ಅಂತ ಈ ಪ್ರಶ್ನೆ ಬರುತ್ತೆ. ಸರಿಯಾದ ಪ್ರಶ್ನೆ. ಆದ್ರೆ ಅಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ನಮ್ಗೆ ಇವತ್ತು ಟಿವಿಯಲ್ಲಿ ಕೂತಾಗ 10 ಕ್ಯಾಮರಾಗಳಿರುವುದರಿಂದಾಗಿ ಬಾಲ್ ಅಲ್ಲಿಗೆ ಹೋದಾಗ ಏನಾಯ್ತು, ಇಲ್ಲಿ ಹೊಡೆದಾಗ ಏನಾಯ್ತು, ಅದು ಬ್ಯಾಟಿಗೆ ಟಚ್ ಆಗಿತ್ತು, ವಿಕೆಟಿಗೆ ಟಚ್ ಆಗಿತ್ತು, ಅವ್ನ ನೆಲಕ್ಕೆ ಮುಟ್ಟಿಸಿದ್ನೋ ಬಾಲ್ ಅನ್ನ, ಇತ್ಯಾದಿಗಳನ್ನ ಪ್ರತ್ಯೇಕವಾದ ದೃಶ್ಯ ಒಂದು ನೋಡ್ಲಿಕ್ಕೆ ನಮ್ಗೆ ಅಲ್ಲಿ ಸಿಗುತ್ತೆ. ಆದ್ರೆ ಈ ಯುದ್ಧದ ವೇದಿಕೆಯಲ್ಲಿ ನಾವು ಹಾಗೆ ನಿಂತ್ರೆ ಏನ್ ಕಾಣುತ್ತೆ? ಬರೀ ಒಬ್ರು ಒಂದು ಕಡೆಯಲ್ಲಿ ಯುದ್ಧ ಮಾಡ್ತಾ ಇರೋದು ಮಾತ್ರ ಕಾಣುತ್ತೆ. ಆದ್ರೆ ಸಂಜಯ ಇಡೀ ರಣರಂಗದ ಎಲ್ಲಾ ಮುಖಗಳಲ್ಲೂ ಏನ್ ನಡೀತಾ ಇದೆ ಅದಷ್ಟನ್ನೂ ಕೂಡ ವಿವರಿಸ್ತಾನೆ. ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ, ಅವನು ಕೃಷ್ಣ ಅಲ್ಲಿ ಇದ್ದಾಗ ನಾನು ಕೃಷ್ಣನನ್ನ ಎದುರುಗಡೆ ನಿಂತುಕೊಂಡು ನೋಡಿಯೇ ಉಳಿದದ್ದನ್ನೆಲ್ಲ ಗಮನಿಸ್ತೇನೆ ಅಂತ ಆಸೆ ಪಟ್ಟು ಹೋದದ್ದು. ಆದ್ರೆ ಅವನಿಗೆ ದಿವ್ಯ ದೃಷ್ಟಿಯ ಮಹತ್ವ ಏನು ಅಂದ್ರೆ, ಅವನು ಇಲ್ಲಿ ನಿಂತಿದ್ರು ಕೂಡ 1 ಕಿಲೋಮೀಟರ್ ಆಚೆಗಡೆ ಯಾವುದೇ ಒಂದು ಭೀಕರವಾದ ಯುದ್ಧ ನಡೀತಾ ಇದೆ ಅಂದ್ರೆ ಅದರ ಡೀಟೇಲ್, ಅಂದ್ರೆ ಅವನು ಯಾವ ಬಾಣ ತೆಗೆದ, ಎಷ್ಟು ಬಾಣ ತೆಗೆದ, ಯಾವ ದಿಕ್ಕಿಗೆ ಹೊಡೆದ, ಯಾವ ಮಂತ್ರವನ್ನ ಜಪಿಸಿದ, ಅದು ಎಷ್ಟು ಜನರನ್ನ ತಲೆ ತೆಗೆಯಿತು, ಎಷ್ಟು ಜನರ ಧನುಸ್ಸನ್ನ ಮುರಿಯಿತು, ಧ್ವಜ ಹೇಗೆ ಮುರಿಯಿತು, ಒಟ್ಟೊಟ್ಟಿಗೆ 4 ಯುದ್ಧ ನಡೆಯುವಾಗ 4 ಯುದ್ಧದ ಎಟ್ ಎ ಟೈಮ್. ಯಾಕಂದ್ರೆ ಇವ್ನು ನೋಡ್ತಾ ಇದ್ದಾನೆ, ನೀನ್ ಈ ಯುದ್ಧ ಮಾಡಬೇಡ, ನಂಗೆ ಸಂಜೆನಿಗೆ ತೋರಿಸ್ಬೇಕು, ಆಮೇಲೆ ಮಾಡು ಅಂತ ಹೇಳುವ ಹಾಗಿಲ್ಲ. ಅಲ್ಲಿ ಚಕ ಚಕ ಅಂತ ಇಡೀ ವೇದಿಕೆಯಲ್ಲಿ ಓಡಾಟದ ಮಧ್ಯದಲ್ಲಿ ನಡೀತಾ ಇರುತ್ತೆ. ಅಂತಹ ಅಷ್ಟೂ ಯುದ್ಧಗಳ ಪ್ರತಿಯೊಂದು ಸಣ್ಣ ವಿವರಣೆಯನ್ನು ಕೂಡ ವೇದವ್ಯಾಸರ ಅನುಗ್ರಹದಿಂದ ಗ್ರಹಿಸಿದ್ದನ್ನು ನೆನಪಿಟ್ಟುಕೊಂಡು ಮತ್ತೆ ನಡೆದಂತೆ ಅದನ್ನು ತೋರಿಸುವಂತಹ ಒಂದು ವಿಶೇಷ ಅವಕಾಶ ಉಪಲಭ್ಯವಾಗಿತ್ತು ಸಂಜಯನಿಗೆ. ಅವನು ಅದನ್ನ ಇಲ್ಲಿ ಬಂದು ವಿವರಿಸಿದ ಅಂತ ನಾವು ಇಷ್ಟು ಆ ಹಿನ್ನೆಲೆಯಲ್ಲಿ ದಿವ್ಯ ದೃಷ್ಟಿಯ ಮಹತ್ವ ಏನು ಅಂತ ತಿಳ್ಕೊಳ್ಬಹುದು. ನಮಸ್ಕಾರ.